ಶ್ರೀ ಹಿರೇದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಂಸಿಎಸ್ ಶಾಲೆ ನಂಬರ್ 1 ಗಜೇಂದ್ರಗಡ ಆವರಣದಲ್ಲಿ ಹಾಕಿರುವ ಭವ್ಯ ರಂಗ ಸಜ್ಜಿಕೆ ವೇದಿಕೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಸರ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಇವರಿಗೆ ಗೋವಿ ಸಮಾಜ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಮುದಿಯಪ್ಪ ಡಿ ಮುದೋಡ್, ಸ್ಥಾಯಿ ಸಮಿತಿ ಚೇರ್ಮನ್ ಗಜೇಂದ್ರಗಡ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ವೇದಿಕೆಯ ಜ್ಯೋತಿಯನ್ನ ಬೆಳಗಿಸುವವರು ಶ್ರೀ ಸುಭಾಷ್ ಎಸ್ ಮೇಗೇರಿ, ಪುರಸಭೆ ಗಜೇಂದ್ರಗಡ ಅಧ್ಯಕ್ಷರು, ಇವರು ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀಯುತ ಶಿವರಾಜ್ ಎಸ್ ಗೋರ್ಪಡೆ, ಪುರಸಭೆ ಸದಸ್ಯರು ಗಜೇಂದ್ರಗಡ, ಇವರು ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಶ್ರೀಮತಿ ಮಂಜುಳಾ ರೇವಡಿ, ಕದಳೆ ಮಹಿಳಾ ವೇದಿಕೆಯ ಅಧ್ಯಕ್ಷರು, ಇವರು ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಶ್ರೀಯುತ ಮುರ್ತೂಜ್ ಡಾಲಾಯತ್, ಪುರಸಭೆ ಸದಸ್ಯರು, ಇವರು ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಒಂದು ವೇದಿಕೆಯನ್ನ ಅಲಂಕರಿಸಿದಂತಹ ರಾಜು ಸಾಂಗ್ಲಿಕರ್, ಪುರಸಭೆ ಸದಸ್ಯರು, ಇವರು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ಶ್ರೀಧರ್ ಬಿದ್ರಳ್ಳಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀ ರಫೀಕ್ ತೋರ್ಗಲ್, ವಕೀಲರು, ಡಾಕ್ಟರ್ ಅಬ್ದುಲ್ ಕಲಾಂ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ಎಚ್ ಕೆ ಚುಚ್ಚ, ನಿವೃತ್ತ ಶಿಕ್ಷಕರು, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ಶರಣಪ್ಪ ಚಳಗೇರಿ, ಗೋವಿ ಸಮಾಜದ ಮುಖಂಡರು, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ದುರ್ಗಪ್ಪ ಮುದೋಳ್, ಗೋವಿ ಸಮಾಜದ ಮುಖಂಡರು, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ಸಿದ್ದಪ್ಪ ಚೋಳಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ಬಸವರಾಜ್ ಗುಗ್ಗಡಿ ಸೆಟ್ಮಟ್ಟಿ, ಇವರು SDMC ಅಧ್ಯಕ್ಷರು, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಯಲ್ಲಪ್ಪ ಕಿರೇಸೂರ್, ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ರೋಣ ನಗರ ಗಜೇಂದ್ರಗಡ, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ವೇದಿಕೆಗೆ ಶ್ರೀ ತಿರುಪತಿ H ಕಲ್ವಾಡ್ ಅವರು ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅವ್ರಿಗೂ ಕೂಡ ಈ ಒಂದು ಹಾಗೆ ಇವತ್ತು ಪ್ರತಿ ವರ್ಷದಂತೆ ಕೂಡ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ದುರ್ಗಾದೇವಿ ನಾಟ್ಯ ಸಂಘ ಇವರ ವತಿಯಿಂದ ಅದ್ದೂರಿಯಾಗಿ ಸಾವು ತಂದ ಸೌಭಾಗ್ಯ ಎಂಬ ಸುಂದರ ಸಾಮಾಜಿಕ ನಾಟಕ ಈ ಕಾರ್ಯಕ್ರಮದ ಘನ ಸ್ಥಾನವನ್ನ ವಹಿಸಿದಂತ ಮಾನವ 3 ದಿನಗಳ ಮೂರ್ತಿ, ಬಾಗಿ ನೆಡುವುದೇ ಬಾಳಿನ ರೀತಿ ಎಂಬ ನಾಣ್ಣುಡಿಯಂತೆ ಈ ಒಂದು ಭವ್ಯ ರಂಗ ಸಜ್ಜಿಕೆಯ ಉದ್ಘಾಟಕರಾಗಿ ಆಗಮಿಸಿದಂತ ಹಾಗೂ ವೇದಿಕೆಯಲ್ಲಿ ಈ ಒಂದು ವೇದಿಕೆಯನ್ನ ಉದ್ಘಾಟಿಸುವುದರ ಮುಖಾಂತರ ಚಾಲನೆಯನ್ನು ನೀಡಬೇಕಂತ ಉದ್ಘಾಟಕರಾಗಿ ಆಗಮಿಸಿದಂತ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಹಾಗೂ
ಎಲ್ಲ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಉದ್ಘಾಟನಾ ಕಾರ್ಯಕ್ರಮವನ್ನ ತಾವು ನೆರವೇರಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ವೇದಿಕೆಯನ್ನ ಅಲಂಕರಿಸಿದಂತಹ ಶ್ರೀಯುತ ತಿರುಪತಿ ಎಚ್ ಕಲ್ಲೋಡರು ಗೋವಿ ಸಮಾಜದ ಮುಖಂಡರು ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಶಿವಕುಮಾರ್ ಗುಳದಗುಡ್ಡ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಎಲ್ಲ ಉದ್ಘಾಟಕರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ ಎಲ್ಲ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂತಹ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಇವರಿಗೆ ಗೋವಿ ಸಮಾಜದ ಈ ಒಂದು ನಾಟಕದ ಮಾಲೀಕರಾದಂತಹ ದುರ್ಗಪ್ಪ ಎಚ್ ಕಲ್ಲೋಡ್ ಅವರು ಹಾಗೂ ಎಲ್ಲ ಸಂಘಟಕರು ಸನ್ಮಾನವನ್ನ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪುಷ್ಪಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿದಂತ ಭೂವಿ ಸಮಾಜದ ಎಲ್ಲ ಹಿರಿಯ ಮುಖಂಡರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಹಾಗೆ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಮುದಿಯಪ್ಪ ಡಿ ಮುದೋಳ್ ಸ್ಥಾಯಿ ಸಮಿತಿ ಚೇರ್ಮನ್ ಪುರಸಭೆ ಗಜೇಂದ್ರಗಡ ಇವರಿಗೂ ಕೂಡ ಸನ್ಮಾನವನ್ನ ಹಾಗೂ ಪುಷ್ಪಾರ್ಪಣೆಯನ್ನ ಮಾಡ್ಬೇಕಂತ ಭೂವಿ ಸಮಾಜದ ಎಲ್ಲ ಗುರು ಹಿರಿಯರಲ್ಲಿ ವಿನಂತಿಸ್ತೇನೆ.
ಪುಷ್ಪಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಟ್ಟಂತ ಭೋವಿ ಸಮಾಜದ ಎಲ್ಲರಿಗೂ ಯುವಕರು ಕೂಡ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಗಮಿಸಿದಂಥ ಜ್ಯೋತಿ ಬೆಳಗಿಸುವರಾದಂಥ ಶ್ರೀ ಸುಭಾಷ್ ಎಸ್ ಮ್ಯಾಗೇರಿ ಅಧ್ಯಕ್ಷರು ಪುರಸಭೆ ಗಜೇಂದ್ರಗಡ, ಇವರಿಗೂ ಕೂಡ ಸನ್ಮಾನ ಹಾಗೂ ಪುಷ್ಪಾರ್ಪಣೆಯನ್ನ ನೆರವೇರಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪುಷ್ಪಾರ್ಪಣೆಯನ್ನು ನೆರವೇರಿಸಿದಂಥ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಮಂಜುಳಾ ರೇವಡಿ, ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದಂಥ ಇವರು ಕೂಡ ಪುಷ್ಪಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು. ಶ್ರೀ ಶಿವರಾಜ್ ಎಸ್ ಗೋರ್ಪಡೆ ಪುರಸಭೆ ಸದಸ್ಯರು ಗಜೇಂದ್ರಗಡ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವ್ರಿಗೂ ಪುಷ್ಪಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು. ಸ್ವೀಕರಿಸಿದ್ದು ಧನ್ಯವಾದಗಳು. ಹಾಗೆ ಪುರಸಭೆಯ ಸದಸ್ಯರಾದಂಥ ಶ್ರೀಯುತ ರಾಜು ಸಾಂಗ್ಲಿಕರ್, ಇವರಿಗೂ ಕೂಡ ಈ ಒಂದು ಪುಷ್ಪಾರ್ಪಣೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಬೇಕಂತ ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತ ಧನ್ಯವಾದಗಳು. ಅದೇ ರೀತಿಯಾಗಿ ಖ್ಯಾತ ವಕೀಲರು ಡಾಕ್ಟರ್ ಅಬ್ದುಲ್ ಕಲಾಂ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀಯುತ ರಫೀಕ್ ತೋರ್ಗಲ್, ಇವರಿಗೂ ಕೂಡ ಪುಷ್ಪಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಶ್ರೀಯುತ ಶ್ರೀಧರ್ ಬಿದ್ರಳ್ಳಿ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಅವ್ರಿಗೂ ಕೂಡ ಸನ್ಮಾನ ಹಾಗೂ ಪುಷ್ಪಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ಭೋವಿ ಸಮಾಜದ ಯುವಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಿವೃತ್ತ ಶಿಕ್ಷಕರ ಗಜೇಂದ್ರಗಡ ಶ್ರೀಯುತ ಎಚ್ ಕೆ ಚುಂಚಾ ಸರ್ ಅವ್ರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು, ಅವ್ರಿಗೂ ಕೂಡ ಪುಷ್ಪಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಭೋವಿ ಸಮಾಜದ ಯುವಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.
ಶ್ರೀಯುತ ಮುರ್ತುಸ್ ಜಾಲಾಯತ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತ, ಅವರು ಕೂಡ ಸನ್ಮಾನವನ್ನ ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಅದೇ ರೀತಿಯಾಗಿ ನಮ್ಮ ಭೋವಿ ಸಮಾಜದ ಹಿರಿಯ ಮುಖಂಡರಾದಂಥ ಶ್ರೀಯುತ ದುರ್ಗಪ್ಪ ಮುದೋಳ್ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರು, ಅವ್ರಿಗೂ ಕೂಡ ಪುಷ್ಪಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು. ಸನ್ಮಾನವನ್ನ ನೆರವೇರಿಸಿಕೊಟ್ಟಂತ ಹಾಗೂ ಸನ್ಮಾನವನ್ನ ಸ್ವೀಕರಿಸಿದಂತ ತಮಗೂ ಕೂಡ ಧನ್ಯವಾದ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಗುಂಗಾಡಿ ಸೆಟ್ಮಠ್ SDMC ಅಧ್ಯಕ್ಷರು ಗರ್ಲ್ ಹೈಸ್ಕೂಲ್, ಇವ್ರಿಗೂ ಕೂಡ ಸನ್ಮಾನವನ್ನ ಹಾಗೂ ಪುಷ್ಪಾರ್ಪಣೆಯನ್ನ ನೆರವೇರಿಸಬೇಕಂತ ತಮ್ಮ ನೆನೆಸ್ಕೊಳ್ತಾ ಇದ್ದಾರೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ಉಳಿದರೆ ಮುತ್ತುಗಳಂತೆ ಪ್ರೀತಿಯ ಪ್ರೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೀವಿನ ಸನ್ಮಾನವನ್ನ ನೆರವೇರಿಸಿದಂತಹ ಹಾಗೂ ಸನ್ಮಾನವನ್ನ ಸ್ವೀಕರಿಸಿದಂತಹ ಅತಿಥಿ ಮಹೋನ್ನತರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಭೋವಿ ಸಮಾಜದ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ಶ್ರೀಯುತ ಶರಣಪ್ಪ ಚಳಗಿರಿ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರು, ಅವ್ರಿಗೂ ಕೂಡ ಸನ್ಮಾನ ಹಾಗೂ ಪುಷ್ಪಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ಭೋವಿ ಸಮಾಜದ ಯುವಕರಲ್ಲಿ ವಿನಂತಿಸ್ತಾ ಇದ್ದೇನೆ. ಭೋವಿ ಸಮಾಜದ ಯುವಕರು ಹಾಗೂ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ಶ್ರೀಯುತ ಸಿದ್ದಪ್ಪ ಚೋಳಿ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತ, ಅವ್ರಿಗೂ ಕೂಡ ಸನ್ಮಾನವನ್ನ ಹಾಗೂ ಪುಷ್ಪಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಭೋವಿ ಸಮಾಜದ ಯುವಕರಲ್ಲಿ ವಿನಂತಿ. ಸ್ವೀಕರಿಸಿದಂತಹ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಅಧ್ಯಕ್ಷರು ಯೂತ್ ಕಾಂಗ್ರೆಸ್ ರೋಣನಗರ ಶ್ರೀಯುತ ಯಲ್ಲಪ್ಪ ಕಿರೇಸೂರು ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತ, ಅವರು ಕೂಡ ಈ ಒಂದು ಸನ್ಮಾನ ಹಾಗೂ ಪುಷ್ಪಾರ್ಪಣೆಯನ್ನ ಮಾಡ್ಕೋಬೇಕು, ಅದನ್ನು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಭೋವಿ ಸಮಾಜದ ಯುವಕರು ವಿನಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತ ಶ್ರೀಯುತ ಶಿವಕುಮಾರ್ ಗುಳೇದಗುಡ್ಡ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಅವರು ಕೂಡ ಈ ಒಂದು ಸನ್ಮಾನ ಹಾಗೂ ಪುಷ್ಪಾರ್ಪಣೆಯನ್ನ ಸ್ವೀಕರಿಸಬೇಕಂತ ನಮ್ಮ ವಿನಂತಿಸ್ಕೊಳ್ತಾ ಇದ್ದೇನೆ ಸರ್.
ಅದೇ ರೀತಿಯಾಗಿ ಗೋವಿ ಸಮಾಜದ ಹಿರಿಯ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ಶ್ರೀಯುತ ತಿರುಪತಿ ಎಚ್ ಕಲ್ವಡ್ಡರ್ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಅವರು ಕೂಡ ಸನ್ಮಾನ ಹಾಗೂ ಪುಷ್ಪಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ಹಾಗೂ ಗಿಡ್ಡಪ್ಪ ಪೂಜಾರ್ ಅವರು ಬಂದು ಈ ಒಂದು ಸನ್ಮಾನವನ್ನ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ವಿನಿಸ್ತಾ ಇದ್ದೇನೆ ಸರ್. ಗೋವಿ ಸಮಾಜದ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಉದ್ಘಾಟಕರಿಗೂ ಹಾಗೂ ಎಲ್ಲ ಅತಿಥಿ ಮಹೋನ್ನತರಿಗೂ ಸನ್ಮಾನ ಹಾಗೂ ಪುಷ್ಪಾರ್ಪಣೆಯನ್ನ ನೆರವೇರಿಸಿದಂತ ಎಲ್ಲ ಬೋವಿ ಸಮಾಜದ ಎಲ್ಲ ಯುವಕ ಮಿತ್ರರಿಗೂ ಹಾಗೂ ಹಿರಿಯ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳ್ತಾ, ತಾಯಿ ಕೊಟ್ಟ ಜನ್ಮವನ್ನ, ತಂದೆ ಕೊಟ್ಟ ಪ್ರೀತಿಯನ್ನ, ಗುರು ಕೊಟ್ಟ ವಿದ್ಯೆಯನ್ನ, ಹಾಗೆ ಈ ಬೋವಿ ಸಮಾಜದ ಗುರು ಹಿರಿಯರು ನೀಡಿದ ಈ ಅಭಿಮಾನವನ್ನ ಸದಾ ಎಂದೆಂದಿಗೂ ಮರೆಯದಿರಿ ಅಂತ ಹೇಳ್ತಾ, ಈಗ ಸತತವಾಗಿ 2-3 ತಿಂಗಳುಗಳಿಂದ ಈ ಒಂದು ನಾಟಕದ ಒಂದು ತಯಾರಿಯಲ್ಲಿ ಹಲವಾರು ಕೈಗಳು ಕಾರಣೀಕರ್ತರಾದಂಥ ಸಾವಿರಾರು ನಾಟಕದ ಸರದಾರ ಎಂದೇ ಖ್ಯಾತಿ ಪಡೆದಂಥ ಶ್ರೀಯುತ ಚಿದಾನಂದಪ್ಪ ಎಚ್ ಹಡ್ಪದ್ ಇವರು ಸನ್ಮಾನವನ್ನ ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಿಸ್ತಾ ಇದ್ದೇನೆ. ಹಾಗೆ ಹಾರ್ಮೋನಿಯಂ ವಾದ್ಯಕರಾದಂಥ ಶ್ರೀಯುತ ಹನುಮಂತಪ್ಪ ಭಜಂತ್ರಿ ಇವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನವನ್ನ ಸ್ವೀಕರಿಸಬೇಕು. ಹಾಗೆ ಕಾಂಗೋ ಪ್ಲೇಯರ್ ವಾದ್ಯಕರಾದಂಥ ಶ್ರೀಯುತ MH ಹುಬ್ಬಳ್ಳಿ ಇವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಹಾಗೆ ಈ ಒಂದು ನಾಟಕಕ್ಕೆ ಸಂಗೀತದ ರುಚಿಯನ್ನ ಉಣಬಡಿಸಿದಂತ ಶಬೀರ್ ನಾಯಕ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂತ ತಮ್ಮಲ್ಲಿ ವಿನಿಸ್ತುಕೊಳ್ತಾ ಇದ್ದೇನೆ ಸರ್. ನಿಮ್ಮೆಲ್ಲರ ನೆಚ್ಚಿನ ಸಾವಿರಾರು ನಾಟಕದ ಸರದಾರ ಎಂದೇ ಬಿರುದು ಪಡೆದಂತ ಶ್ರೀಯುತ ಚಿದಾನಂದಪ್ಪ ಎಚ್ ಹಡಪಡ್, ಹಾಗೆ ಈ ಒಂದು ನಾಟಕಕ್ಕೆ ಸಂಗೀತದ ಒಂದು ರಸದೌತಣವನ್ನ ತಮಗೆಲ್ಲರಿಗೂ ಕಲಾ ಅಭಿಮಾನಿಗಳಿಗೆ ಉಣಬಡಿಸಲಿಕ್ಕೆ ಆಗಮಿಸಿದಂತ ಸಂಗೀತ ಬಳಗದ ಮುಖ್ಯ ನಿರ್ದೇಶಕರು ಕಾರಣೀಕರ್ತರಾದಂಥ ಶಬೀರ್ ಅವರು ಕೂಡ ಈ ಒಂದು ಸನ್ಮಾನವನ್ನ ನೆರವೇರಿಸಿಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ. ಹಾಗೆ ಹಾರ್ಮೋನಿಯಂ ವಾದಕರಾದಂಥ ಶ್ರೀಯುತ ಹನುಮಂತಪ್ಪ ಭಜಂತ್ರಿ, ಶ್ರೀಯುತ MH ಹುಬ್ಬಳ್ಳಿ, ಕಾಂಗೋ ಪ್ಲೇಯರ್ ವಾದಕರಾದಂಥ ಇವರೆಲ್ಲರಿಗೂ ಕೂಡ ಸನ್ಮಾನವನ್ನ ನೆರವೇರಿಸಿಕೊಡಬೇಕು. ಹಿನ್ನೆಲೆಯ ಗಾಯಕರಾದಂತ ಪರಸು ಬೇಲೇರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಸರ್. ತಾವು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಿ ಸನ್ಮಾನವನ್ನ ಸ್ವೀಕರಿಸಬೇಕು.
ಸನ್ಮಾನವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಸಮಾಜದ ಹಿರಿಯ ಮುಖಂಡರಿಗೂ ಹಾಗೂ ಸನ್ಮಾನವನ್ನ ಸ್ವೀಕರಿಸಿದಂತಹ ತಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಭವ್ಯ ವೇದಿಕೆಯಲ್ಲಿ ಸನ್ಮಾನ ಹಾಗೂ ಪುಷ್ಪಾರ್ಪಣೆಯನ್ನ ನೆರವೇರಿಸಿಕೊಟ್ಟಂತ ಹಾಗೆ ಈ ಒಂದು ಭೋವಿ ಸಮಾಜದ ಆಶ್ರಯದಲ್ಲಿ ನಡೆತಕ್ಕಂತ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪುರಸಭೆಯ ಸದಸ್ಯರಾದಂತಹ ಶ್ರೀಯುತ ರಾಜು ಸಾಂಗ್ಲಿಕರ್ ಸರ್ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ತಮಗೆ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಹಲೋ. ಗ್ರಾಮ ದೇವತೆ ಆದಿಶಕ್ತಿ ಜಗನ್ಮಾತೆ ತಾಯಿ ದುರ್ಗಾದೇವಿಯ ಪಾದಕಮಲಗಳಲ್ಲಿ ಪಣಮಟ್ಟು ತಾಯಿ ಹಿರಿಯ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದುರ್ಗಾದೇವಿ ನಾಟ್ಯ ಸಂಘ ಗಜೇಂದ್ರಗಡ ಹಾಗೂ ಭೋವಿ ಸಮಾಜದ ಆಶ್ರಯದಲ್ಲಿ ಮಲ್ಲಿಕಾರ್ಜುನ್ ಚುರ್ಚಕಟ್ಟಿ ವಿರಚಿತ ಸಾವು ತಂದ ಸೌಭಾಗ್ಯ ಎಂಬ ಸುಂದರ ಸಾಮಾಜಿಕ ನಾಟಕ ಈ ಒಂದು ಕಾರ್ಯಕ್ರಮ ನಾಟಕದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಯುವಕರ ಕಣ್ಮಣಿ ರೋಣ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಗಜೇಂದ್ರಗಡ ಪುರಸಭೆಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಸುಭಾಷ್ ಮ್ಯಾಗೇರಿ ಅವರೇ, ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಗಜೇಂದ್ರಗಡ ರಾಜಮನೆತನದ ಶ್ರೀಮಂತ್ ಶಿವರಾಜ್ ಎಸ್ ಗೊರ್ಬಡಿರವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗಜೇಂದ್ರಗಡ ಪುರಸಭೆ ಸ್ಥಾಯಿ ಕಮಿಟಿಯ ಚೇರ್ಮನ್ರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಮುದಿಯಪ್ಪಣ್ಣ ಮುದೋಳ್ರವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಶ್ರೀಧರ್ ಬಿದ್ರಳ್ಳಿರವರೇ, ಗಜೇಂದ್ರಗಡ ಡಾಕ್ಟರ್ ಅಬ್ದುಲ್ ಕಲಾಂ ಟ್ರಸ್ಟ್ನ ಅಧ್ಯಕ್ಷರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ರಫೀಕ್ ತೋರ್ಗಲ್ರವರೇ, ಕಾರ್ಯಕ್ರಮದಲ್ಲಿ ಅವರಿವರೇನಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕದಳಿ ಮಹಿಳಾ ಮಂಡಳದ ಅಧ್ಯಕ್ಷನೇ ಆಗಿರ್ತಕ್ಕಂಥ ಸಹೋದರಿ ಮಂಜಕ್ಕ ರೇವಡಿ ಅವರೇ, ಇನ್ನೋರ್ವ ಪುರಸಭೆ ಸದಸ್ಯರು ಸಹೋದರಾಗಿರ್ತಕ್ಕಂಥ ಮುರ್ತುಜಾ ಡಾಲಾಯತ್ ಅವರೇ, ಸಿದ್ದಪ್ಪ ಚೋಳಿನವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭೋವಿ ಸಮಾಜದ ಹಿರಿಯರೇ, ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಲು ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಇವತ್ತು ಗಜೇಂದ್ರಗಡ ನಗರದಲ್ಲಿ ಈ ಒಂದು ಭೋವಿ ಸಮಾಜ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಹಿರಿಯ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸತತ 38ನೇ ವರ್ಷದ ಈ ನಾಟಕ ಇದು. ಇವತ್ತು ಬಹಳ ಕಡೆ ನಾವು 1 ವರ್ಷ ನಾಟಕ ಮಾಡಿದ್ರು ಅಂತಂದ್ರೆ 3 ವರ್ಷ ಅದರದ್ದು ಚರ್ಚೆ ನಡೆದಿರ್ತೈತೆ. ಆದರೆ ಸತತವಾಗಿ ಇವತ್ತು 38 ವರ್ಷಗಳ ಕಾಲ ಭೋವಿ ಸಮಾಜದ ಆಶ್ರಯದಲ್ಲಿ ತಾಯಿ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಈ ನಾಟಕದಲ್ಲಿ ಅಭಿನಯ ಮಾಡ್ತಾ ಇರ್ತಕ್ಕಂಥವ್ರು ಯಾವ ರೀತಿ ಅಂತಂದ್ರೆ, ಇಲ್ಲಿ ಮುದಿಯಪ್ಪ ಮುದೋಳವರು ಗಜೇಂದ್ರಗಡ ಪುರಸಭೆಯ ಸ್ಥಾಯಿ ಕಮಿಟಿಯ ಚೇರ್ಮನ್ ಅದಾರ, ಜೊತೆಗೆ ಪ್ರತಾಪನ ಪಾತ್ರದಲ್ಲಿ ಗಜೇಂದ್ರಗಡ ಪುರಸಭೆ ಸದಸ್ಯರು ವಿರೋಧ ಪಕ್ಷದ ನಾಯಕರಾದಂಥ ಮುಖಪ್ಪ ನಿಡಗುಂದಿಯವರು ಅದಾರ, ಹಿಂದಿನ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮುಖಪ್ಪ ಚಿಲ್ಜೇರಿ ಅವರು, ಇಲ್ಲಿ ಸಮಾಜದ ಭೋವಿ ಸಮಾಜದ ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿರ್ತಕ್ಕಂಥ ಯಲ್ಲಪ್ಪ ಬಂಗಾದವ್ರನ್ನ ಒಳಗೊಂಡಂಗ ಎಲ್ಲ ಹಿರಿಯರು. ಇವತ್ತು ಬಹಳಷ್ಟು ಕಡೆಗಳಲ್ಲಿ ನಾಟಕ ಯಾವ ರೀತಿ ಇರ್ತದೆ ಅಂತಂದ್ರೆ ಹಿರಿಯರೆಲ್ಲ ಕೂಡಿ ಹುಡುಗರಿಗೆ ನಾಟಕ ಮಾಡಕ್ ಹಚ್ತಾರೆ, ಆದ್ರೆ ಇಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ಸಾರಲಿಕ್ಕೆ ಇವತ್ತೇನು ಸಾವು ತಂದ ಸೌಭಾಗ್ಯ ಅಂತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕವನ್ನ
ಅಭಿನಯಿಸಿದ್ರ ಜೊತೆಗೆ ನಮ್ಮೆಲ್ಲ ಯುವಕರಿಗೆ ಇವತ್ತು ಸ್ಫೂರ್ತಿಯಾಗುವ ಉದ್ದೇಶದಿಂದ ಭವ್ಯ ಸಮಾಜ ಭವ್ಯ ಸಮಾಜದ ಹಿರಿಯರು ಇವತ್ತು ಅಚ್ಚುಕಟ್ಟಾಗಿ ಇವತ್ತು ಜಾತ್ರಾ ಮಹೋತ್ಸವ ಈ ಒಂದು ನಾಟಕವನ್ನ ಅಭಿನಯ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ, ಯಾಕಂದ್ರ ನಾನು ಇಲ್ಲಿ ಮಾತನಾಡಕ್ ಹೋಗ್ಲಂದೆ ನಮ್ಮ ಮುದಿಯಪ್ಪಣ್ಣ ಎಲ್ಲಪ್ಪಣ್ಣ ಭಾಳ ಇಲ್ಲಿ ಎರಡು ಮಾತು ಮಾತಾಡ್ಬೇಕಂದ್ರೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಬೇರೆ ಕಡೆ ತಾಸುಗಟ್ಟಲೆ ಮಾತಾಡ್ಬೋದು, ಈ ನಾಟಕಕ್ಕೆ ಬಂದಾಗ ಒಂದು ಸಮಸ್ಯೆ ಆಗತ್ತೆ. ಈಗ ಎರಿ ಭಾಗದೊಳಗೆ ಒಂದು ಮಾತು ಹೇಳ್ತಾರೆ, ಈಗ ಆಸತ್ತು ಬ್ಯಾಸತ್ತು ಅಕ್ಕನ ಮನೆಗೆ ಬಂದ್ರ ಅಕ್ಕನ ಗಂಟ ಚೋಳಕ್ಕೆ ತಗೊಂಡು ಬಂದಿದ್ದಂತ. ಇಲ್ಲೆಲ್ಲ ಬಂದಿರತಕ್ಕಂಥ ತಾಯಂದಿರು ಇಲ್ಲ ಸಹೋದರರು ನಮ್ಮೆಲ್ಲ ಹಿರಿಯರು ನಾಟಕ ಒಳ್ಳೆ ರೀತಿ ಒಳಗೆ ಅಭಿನಯ ಮಾಡಿರ್ತಾರ. ನಾವು ನಾಟಕ ಕೊಡಕಂತ ಬಂದ್ರ ಇವ್ರು ಕರ್ಕೊಂಡ್ಬಂದು ರಾಜು ಸಾಂಗ್ಲಿಕರ್ ಇವ್ರನ್ನ ವೇದಿಕೆ ಮೇಲೆ ಇದ್ದಾರನ್ನ ಕರ್ಕೊಂಡ್ಬಂದು ಭಾಷಣ ಮಾಡಕಚ್ಚಾರ ಅಂತೇಳಿ ಅನಿವಾರ್ಯ. ಯಾಕಂದ್ರ ನಾವು ಹುಟ್ಟಿರ್ತಕ್ಕಂಥ ನೆಲ, ನಾವು ಹುಟ್ಟಿರ್ತಕ್ಕಂಥ ದೇಶ ರಾಜ್ಯ ಆ ರೀತಿ ಐತೆ. ಅತಿಥಿಗಳನ್ನ ಕರೆಸಿ ಸತ್ಕರಿಸಿ ಇವತ್ತು ಅತಿಥಿಗಳನ್ನ ಶುಭಾಶಯನ್ನ ತಿಳ್ಕೊಳ್ಳಿಕ್ಕೆ ಇಂಥ ಒಂದು ಅತಿಥಿ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಭವ್ಯ ಸಮಾಜ ಇವತ್ತು ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕೆಲಸಗಳಲ್ಲಿ ಇವತ್ತು ಅಚ್ಚುಕಟ್ಟಾಗಿ ಇವತ್ತು ಜಾತ್ರೆ ಇರ್ಬೋದು, ಇವತ್ತು ಸಿದ್ದರಾಮೇಶ್ವರ ಜಯಂತಿ ಇರ್ಬೋದು, ಒಳಗೊಂಡಾಗ ಪ್ರತಿಯೊಂದು ಕಾರ್ಯಕ್ರಮವನ್ನ ಭವ್ಯ ಸಮಾಜದ ಹಿರಿಯರು ಎಲ್ಲ ಯುವಕರನ್ನ ಒಗ್ಗೂಡಿಸ್ಕೊಂಡು ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನಾವಿಲ್ಲಿ ಭವ್ಯ ಸಮಾಜದ ಈ ಹಿರಿಯರನ್ನ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಇವತ್ತು ಭವ್ಯ ಸಮಾಜ ಯಾವ ರೀತಿ ಪ್ರಗತಿ ಹೊಂದಬೇಕಂತಂದ್ರೆ ಭವ್ಯ ಸಮಾಜ ಯುವಕರು ಹೆಚ್ಚಿಗೆ ಇವತ್ತು ವಿದ್ಯೆಯನ್ನ ಪಡೆದು ಉನ್ನತ ಸ್ಥಾನದಲ್ಲಿ ನಮ್ಮ ಗಜೇಂದ್ರಗಡದ ಭವ್ಯ ಸಮಾಜದ ಯುವಕರು ಅತಿ ಉನ್ನತ ಸ್ಥಾನದಲ್ಲಿ ಹೊರಹೊಮ್ಮಲಿ ಅಂತಕ್ಕಂಥ ತಾಯಿ ದುರ್ಗಾದೇವಿಯನ್ನ ಪ್ರಾರ್ಥನೆಯನ್ನು ಮಾಡಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಬಂಧುಗಳಿಗೆ ವಂದಿಸಿ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ ಆಕಾಶಕ್ಕೆ ಚಂದ್ರ ಚಂದ, ಭೂಮಿಗೆ ಬೆಳದಿಂಗಳು ಚಂದ, ಹಾಗೆ ಈ ಒಂದು ವೇದಿಕೆಯಲ್ಲಿ ತಾವು ಮಾತನಾಡಿದಂತ ಈ ಮಾತುಗಳು ತುಂಬಾ ಚಂದ ಅಂತ ಹೇಳ್ತಾ ರಾಜು ಸಾಂಗ್ಲಿಕರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದಂತ ಪುರಸಭೆಯ ಸದಸ್ಯರು ಹಾಗೂ ರಾಜಮನೆತನದ ಹಿರಿಯ ಆದಂತ ಶ್ರೀಯುತ ಶಿವರಾಜ್ ಎಸ್ ಗೋರ್ಪಡೆ ಸರ್ ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಆರಾಧ್ಯ ದೇವಿ ತಾಯಿ ದುರ್ಗಾದೇವಿಯ ಪಾದಾರಂಭದಲ್ಲಿ ವಂದಿಸುತ್ತಾ ಹಿರೇ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದುರ್ಗಾದೇವಿ ನಾಟ್ಯ ಸಂಘ ಗಜೇಂದ್ರಗಡ ಹಾಗೂ ಭೋವಿ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಒಂದು ಸುಂದರ ಸಾಮಾಜಿಕವಾದಂಥ ಸಾವು ತಂದ ಸೌಭಾಗ್ಯ ಎಂಬ ನಾಟಕವನ್ನ ತಮ್ಮೆಲ್ಲರ ಎದುರಿಗೆ ಪ್ರಸ್ತುತಪಡಿಸುತ್ತಿದ್ದು, ಆ ಒಂದು ನಾಟಕದ ಕಾರ್ಯಕ್ರಮದ ಉದ್ಘಾಟನೆಯ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಗಜೇಂದ್ರಗಡ ಪುರಸಭೆಯ ಸ್ಥಾಯಿ ಸಮಿತಿಯ ಚೇರ್ಮನ್ರು ಹಿರಿಯರಾದಂಥ ಮುದಿಯಪ್ಪಣ್ಣ ಮುದೋಡ್ರವರೇ, ಇದೀಗ ತಾನೇ ಈ ನಾಟಕದ ವೇದಿಕೆಯನ್ನು ಉದ್ಘಾಟನೆ ಮಾಡಿದಂಥ ರೋಣ ತಾಲೂಕಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಸಹೋದರರಾದಂಥ ಮಿಥುನ್ ಜಿ ಪಾಟೀಲ್ ರವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗಜೇಂದ್ರಗಡ ಪುರಸಭೆಯ ಅಧ್ಯಕ್ಷರು ಹಿರಿಯರಾದಂಥ ಸುಭಾಷ್ ಮೇಗೇರಿ ಅವರೇ, ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಸಹೋದರರಾದಂಥ ಗಜೇಂದ್ರಗಡ ಪುರಸಭೆಯ ಸದಸ್ಯರಾದಂಥ ರಾಜು ಸಾಂಗ್ಲಿಕರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಹೋದರಿ ಮಂಜಕ್ಕ ರೇವಡಿ ಅವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತೋರ್ವ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹೋದರರಾದಂಥ ಶ್ರೀಧರ್ ಬಿದ್ರಳ್ಳಿ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತೋರ್ವ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹೋದರರಾದಂಥ ರಫೀಕ್ ತೌರ್ಗಲ್ರವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗಜೇಂದ್ರಗಡ ಪುರಸಭೆಯ ಸದಸ್ಯರು ಸಹೋದರರಾದಂಥ ಮುರ್ತುಜಾ ಡಾಲಾಯ್ತ್ರವರೇ, ಯಾವತ್ತು
ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಬೋಯಿ ಸಮಾಜದ ಎಲ್ಲ ಹಿರಿಯ ಮುಖಂಡರೇ, ಯುವ ಸ್ನೇಹಿತರೆ, ವಿಶೇಷವಾಗಿ ಈ ನಾಟಕವನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂಥ ಯಾವತ್ತು ಎಲ್ಲ ತಾಯಿ ದುರ್ಗಾದೇವಿಯ ಭಕ್ತಾದಿಗಳೇ, ವಿಶೇಷವಾಗಿ ನಾಟಕದಲ್ಲಿ ಪಾತ್ರಧಾರಿಗಳಾದಂಥ ಯಲ್ಲಪ್ಪಣ್ಣ ಬಂಕದ್ರವರೇ, ಷಣ್ಮುಖಪ್ಪ ಚಿಲ್ಜೇರಿ ಅವರೇ, ಇವತ್ತ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಈ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತ ಈ ಒಂದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಟಕವನ್ನ ತಮ್ಮೆಲ್ಲರ ಎದುರಿಗೆ ಏನೋ ಬೋಯಿ ಸಮಾಜದ ಹಿರಿಯರು ಯುವಕರು ಕೂಡಿಕೊಂಡು ಪ್ರಸ್ತುತಪಡಿಸಲಿದ್ದಾರೆ. ಸುಮಾರು 4-5 ತಿಂಗಳಿಂದ ಇದರ ಸಲುವಾಗಿ ಬಹಳಷ್ಟು ಪರಿಶ್ರಮವನ್ನು ಪಡೆದ್ರ ಮುಖಾಂತರ ಈ ಒಂದು ನಾಟಕವನ್ನ ತಮ್ಮೆಲ್ಲರ ಎದುರಿಗೆ ಪ್ರಸ್ತುತಪಡಿಸುತ್ತಿದ್ದಾರೆ. ಇದರ ಉದ್ದೇಶ ಇಷ್ಟೇ, ತಾಯಿ ದುರ್ಗಾದೇವಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ತಾಯಿ ದುರ್ಗಾದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅನ್ನುವ ಒಂದು ಸಂದೇಶವನ್ನು ನೀಡುವುದರ ಮುಖಾಂತರ ಗ್ರಾಮೀಣ ಮಟ್ಟದ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವ ಒಂದು ಮಹತ್ವವಾದ ಇಚ್ಛೆಯೊಂದಿಗೆ ಇವತ್ತು ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏನು ಇವತ್ತು ನಾವು ದೊಡ್ಡ ಪರದೆಯ ಮೇಲೆ ಸಿನಿಮಾಗಳನ್ನು ನೋಡ್ತೇವೆ, ಅಲ್ಲಿ ಆ ಒಂದು ನಟನೆ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ರೀಟೇಕ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆದ್ರೆ ಈ ನಾಟಕದಲ್ಲಿ ತಮ್ಮೆಲ್ಲರಿಗೆ ಯಥಾವತ್ತಾಗಿ ಪಾತ್ರಧಾರಿಗಳು ಅದನ್ನು ಪ್ರಸ್ತುತಪಡಿಸಬೇಕಾದ್ರೆ ಅತ್ಯಂತ ಪ್ರಯತ್ನಶೀಲರಾಗಿ ಶಿಸ್ತುಬದ್ಧಿನಿಂದ ಅತ್ಯಂತ ಹೆಚ್ಚಿನ ರೀತಿಯೊಳಗ ಕಲೆಯನ್ನು ಕರಗತ ಮಾಡಿಕೊಂಡು ತಮ್ಮೆಲ್ಲರ ಎದುರಿಗೆ ಪ್ರಸ್ತುತ ಪಡಿಸಬೇಕಾಗತ್ತ. ಆದ್ದರಿಂದ ಬಹಳಷ್ಟು ಮುತುವರ್ಜಿ ವಹಿಸುವುದರ ಮುಖಾಂತರ ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ತಾಯಿ ದುರ್ಗಾದೇವಿಯು ವಿಶೇಷವಾದ ಒಂದು ಕಲೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಅವ್ರನ್ನ ಹುರಿದುಂಬಿಸೋಣ. ಬರ್ತಕ್ಕಂಥ ದಿನಮಾನದಲ್ಲಿ ಇನ್ನ ಹೆಚ್ಚು ಗಜೇಂದ್ರಗಢ ನಗರದಲ್ಲಿ ನಾಟಕಗಳು ನಡೆಯುವಂತಾಗಲಿ, ಅವು ಯಶಸ್ವಿ ಆಗಲಿ ಅಂತ ಆಶಿಸಿ, ತಾಯಿ ದುರ್ಗಾದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಆಶಿಸಿ, ಬಂದಂಥ ಸಮಯದಲ್ಲಿ ಇಲ್ಲಿ ವೇದಿಕೆ ಮೇಲೆ ಎಲ್ಲರಿಗೂ ಸನ್ಮಾನ ಮಾಡೋದ್ರ ಮುಖಾಂತರ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಯಾವತ್ತು ಬೋಯಿ ಸಮಾಜದ ಎಲ್ಲ ಗುರಿಯರಿಗೆ, ಹಿರಿಯ ಮುಖಂಡರುಗಳಿಗೆ ಮತ್ತು ಯುವ ಸ್ನೇಹಿತರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ನೀರಿಗಿಂತ ಹಾಲು ಮಧುರ, ಹಾಲಿಗಿಂತ ಜೇನು ಮಧುರ, ಜೇನಿಗಿಂತ ಅಮೃತ ಮಧುರ, ಅಮೃತಕ್ಕಿಂತ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ತಮ್ಮ ಮಾತುಗಳು ಮಧುರ ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ಶಿವರಾಜ್ ಎಸ್ ಗೋರ್ಪಡೆ ಅವರಿಗೆ ಧನ್ಯವಾದಗಳು. ಹಾಗೆ ಈ ಒಂದು ಕ್ಷೇತ್ರದ ಅಚ್ಚುಮೆಚ್ಚಿನ ಯುವ ನಾಯಕರಾದಂಥ ಹಾಗೂ ಸದಾ ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಪಾಲ್ಗೊಂಡು ಎಲ್ಲರನ್ನ ಪ್ರೀತಿ ಮಮತೆಯಿಂದ ಕಾಣ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ತಾಯಿ ಶಕ್ತಿ ಸ್ವರೂಪಿಣಿ ದುರ್ಗಾದೇವಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀ ಹಿರಿಯ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ದುರ್ಗಾದೇವಿಯ ನಾಟ್ಯ ಸಂಘ ಗಜೇಂದ್ರಗಢ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸಾವು ತಂದ ಸೌಭಾಗ್ಯ ಎಂಬ ಸಾಮಾಜಿಕ ನಾಟಕವನ್ನು
ಇಲ್ಲಿ ಆಯೋಜನೆಯನ್ನು ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಗಜೇಂದ್ರಗಡ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆತ್ಮೀಯರು ಆದಂಥ ಮುದ್ಯಪ್ಪ ಮುದೋಳವರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಂಥ ನಮ್ಮ ಗಜೇಂದ್ರಗಡ ಪುರಸಭೆಯ ಅಧ್ಯಕ್ಷರು ಆತ್ಮೀಯ ಹಿರಿಯರಾದಂಥ ಸುಭಾಷಣ್ಣ ಮ್ಯಾಗೇರಿಯವರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಂಥ ನಮ್ಮ ಗಜೇಂದ್ರಗಡ ಬ್ಲಾಕ್ ಶಹರದ ಅಧ್ಯಕ್ಷರು ಆತ್ಮೀಯ ಹಿರಿಯ ಸೋದರಾದಂಥ ಶಿವರಾಜ್ ಗೋರ್ಪಡೆಯವರವರೇ, ನಮ್ಮ ಶ್ರೀಧರ್ ಬಿದ್ರಳ್ಳಿಯವರವರೇ, ರಫೀಕ್ ತೊರ್ಗಲ್ಲವರವರೇ, ಪುರಸಭೆಯ ಸದಸ್ಯರಾದಂಥ ರಾಜು ಸಾಂಗ್ಲಿಕರವರವರೇ, ನಮ್ಮ ಗಜೇಂದ್ರಗಡ ಕದಳಿ ತಾಲೂಕಿನ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರು ಅಕ್ಕಂದರಾದಂಥ ಮಂಜುಳಾ ರೇವಡಿಯವರವರೇ, ಇನ್ನೋರ್ವ ಪುರಸಭೆಯ ಸದಸ್ಯರಾದಂಥ ಮೃತ್ಯುಜಾ ದಲ್ಲಾಯ್ತವರವರೇ, ಶರಣಪ್ಪ ಚಳಗೇರಿಯವರವರೇ, ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಸಮಸ್ತ ಭೋವಿ ಸಮಾಜದ ಎಲ್ಲ ನನ್ನ ಹಿರಿಯರೇ, ಯುವಕರೇ, ತಾಯಂದಿರೇ, ಈ ಒಂದು ದುರ್ಗಾದೇವಿ ನಾಟ್ಯ ಸಂಘದ ಕಲಾ ಪ್ರೇಮಿಗಳೇ ಮತ್ತು ಎಲ್ಲ ಸಂಘಟಕರರೇ, ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಭಾಳ ನಮ್ಮ ಭಾಗದಲ್ಲಿ ಈ ರಂಗಭೂಮಿ ಕಲೆಯನ್ನು ಸಾಕಷ್ಟು ಒಂದು ಅಭಿಮಾನ ಮತ್ತು ಗೌರವದಿಂದ ತಾವೆಲ್ಲ ಪ್ರೋತ್ಸಾಹವನ್ನು ನೀಡುವುದರ ವಿಚಾರವಾಗಿಟ್ಕೊಂಡು ಇವತ್ತು ನಮ್ಮ ಭಾಗದಲ್ಲಿ ರಂಗಭೂಮಿ ಕಲೆ ಹೆಚ್ಚು ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕಲೆ ಅದಕ್ಕೆ ತಾವೇನು ಎಲ್ಲೆಲ್ಲ ಸೇರಿ ಪ್ರೋತ್ಸಾಹನ ನೀಡ್ತಾ ಇದ್ದೀರಿ. ನಿಮ್ಮಂಥ ಎಲ್ಲ ಪ್ರೋತ್ಸಾಹಕರಿದ್ದಲ್ಲೇ ಈ ರಂಗಭೂಮಿ ಕಲೆ ಇನ್ನೂ ಹೆಚ್ಚು ಶಕ್ತಿಯಾಗಿ ಬೆಳೆದೈತೆ ಅಂತೇಳಿ ಇವತ್ತು ತಮ್ಮ ಮುಂದೆ ಸಂತೋಷವನ್ನು ಹಂಚ್ಕೊಳ್ಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂತಂದರೆ ಈ ಕಲೆ ಭಾಳ ಹಳೆ ಪ್ರಾಚೀನದಿಂದಲೂ ಕೂಡ ಬಂದಂಥ ಈ ಒಂದು, ಯಾಕಂತಂದರೆ ಇಂಥ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿರಲಿ, ಜಾತ್ರೆ ಇರಲಿ, ಏನಾದರೂ ಆ ಭಾಗದಲ್ಲಿ ಆ ಜನರಿಗೆ ಬಂದಂಥ ಬಂಧುಗಳಿಗೆ ಮನೋರಂಜನೆ ಕೊಡಬೇಕನ್ನುವಂಥ ವಿಚಾರ ಇಟ್ಕೊಂಡು ಹಿಂದಿನ ಹಿರಿಯರ ಕಾಲದಿಂದಲೂ ಕೂಡ ಈ ಒಂದು ಇಂಥ ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತಿದೆ. ಅದು ಇನ್ನೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಅಂದರೆ ಅದಕ್ಕೆಲ್ಲ ಹಿರಿಯರ ಒಂದು ಸಹಕಾರ, ಪ್ರೋತ್ಸಾಹ ಅದನ್ನು ನಮಗೆಲ್ಲ ಅನಿಸುತ್ತೆ. ಇವತ್ತು ಈ ನಾಟಕವನ್ನು ಎಲ್ಲ ನಮ್ಮ ಹೇಳಿದರು, ಸಮಾಜದೆಲ್ಲ, ಭೋವಿ ಸಮಾಜದೆಲ್ಲ ಹಿರಿಯರು ಕೂಡ ಅದನ್ನೆಲ್ಲ ಹೆಚ್ಚಿನ ರೀತಿಯಲ್ಲಿ ಪಾತ್ರವನ್ನು ಮಾಡಿ ಯುವಕರಿಗೆ ಒಂದು ಶಕ್ತಿ ಪ್ರೇರಣೆ ನೀಡತಕ್ಕಂಥ ಒಂದು ಕೆಲಸವನ್ನು ಈ ವೇದಿಕೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಯಾವಾಗಲೂ ಕೂಡ ರಂಗಭೂಮಿ ಕಲೆ ನಿಂತು ನೀರಾಗಬಾರ್ದು, ಅದು ಸದಾ ಯಾವಾಗಲೂ ಕೂಡ ಅದು ಬೆಳೀತಕ್ಕಂಥ ಒಂದು ಆಶಯ ಆಗಬೇಕು ಅನ್ನೋ ವಿಚಾರವಾಗಿ ಪ್ರತಿ ವರ್ಷವೂ ಕೂಡ ಇಂಥ ಒಂದು ಇಲ್ಲಿ ನಾಟಕವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವು ನಾಟಕಗಳು ಸಮಾಜದಲ್ಲಿ ಎಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಕಾರ್ಯಗಳು ಮಾಡ್ತಾವೆ ಅಂತಂದರೆ, ಇವತ್ತು ಪ್ರತಿಯೊಬ್ಬರು ಜೀವನದಲ್ಲಿ ಕೂಡ ಈ ನಾಟಕದ ಒಂದು ದೃಷ್ಟಿಕೋನ ಇಟ್ಕೊಂಡು ಸಾಕಷ್ಟು ಅವರ ವಿಚಾರಗಳ ಬೆಳವಣಿಗೆಗಳು ಅವನು ತಿಂತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಅದಕ್ಕೆ ನಾಟಕಗಳು ಭಾಳ ಇವತ್ತು ನಮಗೆ ಸಾಕಷ್ಟು ಮನುಷ್ಯನ ಒಂದು ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ವಿಷಯಗಳು ಈ ನಾಟಕದ ಇರಲಿರ್ತಾವೆ. ಅದಕ್ಕೆ ಯಾವಾಗಲೂ ಕೂಡ ಒಳ್ಳೆ ವಿಚಾರಗಳನ್ನು ಮನುಷ್ಯನ ಜೀವನದಲ್ಲಿ ಅಳವಡಿಸ್ತಕ್ಕಂಥ ಅದಕ್ಕೆ ಶಕ್ತಿ ಈ ನಾಟಕ ಕಲೆಗಿರುತ್ತೆ. ಒಳ್ಳೆ ವಿಚಾರಗಳನ್ನು, ಒಳ್ಳೆ ಸಂದೇಶಗಳನ್ನು ಈ ನಾಟಕ ಮೂಲಕ ನಾವೆಲ್ಲ ನಮ್ಮ ಜೀವನದಲ್ಲಿ ಸ್ವೀಕರಿಸುವ ಮೂಲಕ ಕೆಟ್ಟದ್ದನ್ನೆಲ್ಲ ಇಲ್ಲೇ ಬಿಟ್ಟು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸ್ತಕ್ಕಂಥ ಈ ಒಂದು ರಂಗಭೂಮಿ ಕಲೆ ಇವತ್ತು ನಾವೆಲ್ಲ ಅದಕ್ಕೆ ಗೌರವ, ಶಕ್ತಿಯನ್ನು ತುಂಬಬೇಕಂತ ಕೆಲಸ ಆಗಿದೆ. ಅದಕ್ಕೆ ನಿಮ್ಮಂಥ ಎಲ್ಲ ಪ್ರೋತ್ಸಾಹಕರು, ಅಭಿಮಾನಿಗಳು ಇವತ್ತು ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಸೇರಿ ಇವತ್ತು ಏನು ನಮ್ಮ ದುರ್ಗಾದೇವಿ ನಾಟ್ಯ ಸಂಘದವರು ಇವತ್ತೇನು ಈ ಕಲೆಯನ್ನು ಈ ನಾಟಕವನ್ನು ಆಯೋಜನೆ ಮಾಡಿದ್ದಾರೆ, ಅವರಿಗೆಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಈ ಕಲೆಯನ್ನು ಗೌರವಿಸಿರಿ, ಪ್ರೋತ್ಸಾಹಿಸಿರಿ. ಪ್ರತಿ ವರ್ಷವೂ ಕೂಡ ಹೆಚ್ಚು ಈ ಕಲೆಯನ್ನು
ಇಲ್ಲಿ ಪ್ರದರ್ಶನ ಮಾಡೋ ಮೂಲಕ ಸಮಾಜದಲ್ಲಿ ಒಳ್ಳೆಯ ಒಂದು ಸಂದೇಶಗಳನ್ನು ಈ ತಾಯಿ ದುರ್ಗಾದೇವಿ ಎಲ್ಲರಿಗೂ ಆ ಶಕ್ತಿಯನ್ನು ನೀಡಿ ನಮ್ಮ ಜೀವನವು ಒಂದು ಒಳ್ಳೆಯ ರೀತಿಯಲ್ಲಿ ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಆಶೀರ್ವಾದ ನಮಗೆ ನಿಮ್ಮೆಲ್ಲರಿಗೂ ದೊರಕಿಸಲಿ ಅಂತ ಆಶಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಒಂದು ಪ್ರೀತಿಯ ಆಲೋಚನೆ, ಒಂದು ಸಿಹಿಯಾದ ಮಾತು, ಒಂದು ಪ್ರಕಾಶಮಾನವಾದ ಮಂದವಾಸ, ಬಂದು ನೊಂದವರಿಗೆ ನೆರವಿನ ಹಸ್ತವನ್ನು ನೀಡಿದಂಥ ಹಾಗೂ ನಮ್ಮ ಭೋವಿ ಸಮಾಜದ ಬಗ್ಗೆ ಸದಾ ಕಾಳಜಿಯನ್ನು ವಹಿಸ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಸಾಹೇಬ್ರವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಸ್ಥಾಯಿ ಸಮಿತಿ ಚೇರ್ಮನ್ ಆದಂಥ ಶ್ರೀಯುತ ಮುದಿಯಪ್ಪ ಡಿ ಮುದೋಳ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಶ್ರೀ ಹಿರೇದುರ್ಗ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಉದ್ಘಾಟನೆಯಾಗಿ ಆಗಮಿಸಿದಂಥ ಯುವ ಮುಖಂಡರು ಹಾಗೂ ಮಿಥುನ್ ಜಿ ಪಾಟೀಲ್ ಅಣ್ಣವರಿಗೆ ನನ್ನ ಹೃತ್ಪೂರ್ವದ ಅಭಿನಂದನೆಗಳು. ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಸುಭಾಷ್ ಸಿ ಮೇಗೇರಿ ಅವರಿಗೆ ಅಭಿನಂದನೆಗಳು. ಹಾಗೂ ನಮ್ಮ ಯುವ ನಾಯಕರು, ನಮ್ಮ ಹಿರಿಯ ಮಾರ್ಗದರ್ಶಕರಾದಂಥ ನಮ್ಮ ಗೋರ್ಪಾಡ್ ಸಾಹೇಬರಿಗೂ, ಶಿವರಾಜ್ ಗೋರ್ಪಾಡ್ ಸಾಹೇಬರಿಗೂ, ಮುರ್ತಾಜ್ ದಾಲೈ ಸಾಹೇಬರಿಗೂ, ಹಾಗೂ ಸಾಂಗ್ಲಿಕರ್ ಸಾಹೇಬರಿಗೂ, ಹಾಗೂ ನಮ್ಮ ಮಾರ್ಗದರ್ಶಕರಾದಂಥ ಶ್ರೀಧರ್ ಬಿದ್ರಾಳಿ ಸೌಕರ್ಯರಿಗೂ, ಹಾಗೂ ನಮ್ಮ ತೋರ್ಗಲ್ ಸಾಹೇಬರಿಗೂ, ಹಾಗೂ ನಮ್ಮ ಸೋದರರಾದಂಥ ದುರ್ಗಪ್ಪ ಮುದೋಳವರು, ಹಾಗೂ ನಮ್ಮ ಶರಣಪ್ಪ ಚಳಿಗೇರವರು, ಹಾಗೂ ನಮ್ಮ ಗುರುಗಳಾದಂಥ ಚುಂಚಾ ಸರ್ ಅವರಿಗೂ, ಹಾಗೂ ಅವರಿವರನ್ನದೇ ನಮ್ಮ ಚೋಳನ್ ಸಾಹೇಬ್ರಿಗೂ, ಹಾಗೂ ನಮ್ಮ ಮಾರ್ಗದರ್ಶಕರಾದಂಥ ತಿರುಪತಿ ಕಲ್ಲೋಟ್ರವರೆಗೂ, ಹಾಗೂ ನಮ್ಮ ಈ ಕಲೆಗೆ ಇದು ಮಾಡಿ ನಮ್ಮನ್ನು ಗುರುಗಳು ನಮ್ಮನ್ನು 1987ರಿಂದ ನಮಗೆ ಗುರುಸ್ಥಾನ ನಾವು ಇಷ್ಟು ಈ ಮಟ್ಟಿಗೆ ಬೆಳಬೇಕಾದ್ರೆ ನಮ್ಮ ಚಿದಾನಂದ ಗುರುಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ಈ ರೀತಿ ನಾವು ಬೆಳೆದಿದ್ದೇವೆ. ನಾವು ಇನ್ನಾದರೂ ಮುಂದೆ ಬೆಳೀತೀವಿ. ಆ ಆಶೀರ್ವಾದ ಬೇಕೇ ಬೇಕು ನಮಗೆ. ಹಾಗೂ ನಮ್ಮ ಸಭ್ಯರು ಬಳಗದವ್ರಿಗೂ ನಮ್ಗೂಟ ಕಾಯಮಾಗಿ 1 ವರ್ಷ ಅಲ್ಲ 20-25 ವರ್ಷ ಆದರೂ ನಮ್ಗೂಟ ನಮ್ಮ ಕೆಲಸಕ್ಕೆ ಸಹಾಯ ಮಾಡಿ ಅವರು ನಮ್ಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕಲಾವಿದರಿಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣೀಭೂತರಾದಂಥ ಮುಖಪ್ಪ ನುಡುಗುಂದಿ ಅವರು, ನಮ್ಮ ಮಾವನವರಾದಂಥ ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಅನ್ನೋದೇ ಎಲ್ಲರೂ ನಮ್ಮ ಪ್ರೇಕ್ಷಕರು ಜನರು ನಮಗೆ ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಂತ ತಮಗೆಲ್ಲರಿಗೂ ತುಂಬದ ಧನ್ಯಗಳು ಹೇಳ್ತಾ ನನ್ನ 2 ಅಧ್ಯಕ್ಷನಾದ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೋಪುರಕ್ಕೆ ಕಳಸ ಉಂಟು, ತಂಗಾಳಿಗೆ ತಂಪು ಉಂಟು, ಶ್ರೀಮಾತಿಗೆ ಬೆಲೆ ಉಂಟು ಎಂಬಂತೆ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಮುದಿಯಪ್ಪ ಮುದೋಳ್ ಇವರು ಮಾತನಾಡಿದಂಥ ಮಾತುಗಳು ಕೂಡ ತುಂಬ ಚಂದ ಉಂಟು ಅಂತ ಹೇಳ್ತಾ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಮಹೋನ್ನತರಿಗೆ ಅಂತಿಮ ಘಟ್ಟ ವಂದನಾರ್ಪಣಾ ಘಟ್ಟ, ಹಾಗೆ ಅಧ್ಯಕ್ಷರು, ಉದ್ಘಾಟಕರು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಅವರಿವರಲ್ಲದೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ಒಂದು ತಾವೆಲ್ಲರೂ ಕಾತುರದಿಂದ ಕಾಯ್ತಕ್ಕಂಥ ಕಲಾಭಿಮಾನಿಗಳು ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್.